ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನೈತಿಕವಾಗಿ ದಿವಾಳಿಯಾಗಿದೆ. ಕರ್ನಾಟಕದ ಕಾಂಗ್ರೆಸ್ಸಿನ ಸ್ಥಿತಿಯಂತೂ ನೆಲಕಚ್ಚಿ ಹೋಗಿದೆ. ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಪರಸ್ಪರ ಅಧಿಕಾರಕ್ಕಾಗಿ ನಡೀತಿರುವಂತಹ ಗುದ್ದಾಟದಿಂದ ರಾಜ್ಯದಲ್ಲಿ ಆಡಳಿತವೇ ಇಲ್ಲ ಅನ್ನುವಂಥ ದುಸ್ಥಿತಿಗೆ ತಲುಪಿದ್ದೀವಿ. ಆಡಳಿತವೇ ಇಲ್ಲ ಅಂತ, ಭ್ರಷ್ಟಾಚಾರ ಮಿತಿಮೀರಿದೆ, ಅಭಿವೃದ್ಧಿಗೆ ಹಣ ಇಲ್ಲ, ಅಲ್ಪಸಂಖ್ಯಾತರ ಓಲೈಕೆ ಮಿತಿಮೀರಿದೆ. ನಾವು ಇತ್ಯಾದಿಗಳನ್ನೆಲ್ಲವನ್ನೂ ನೋಡ್ತಾ ಇದ್ದೇವೆ. ನಾನು ಇನ್ನೂ ಹೆಚ್ಚಿನದಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದಿಲ್ಲ. ಈ ಸಂದರ್ಭದಲ್ಲಿ ಹತಾಶರಾಗಿ ಕೇಂದ್ರ ಸರ್ಕಾರದ ಬಗ್ಗೆ ಇವತ್ತಿನ ಪರಿಸ್ಥಿತಿಯನ್ನು ಒಂದು ದುರುಪಯೋಗ ತೆಗೆದುಕೊಳ್ಳೋದಕ್ಕೆ, ಜನರನ್ನು ದೇಶದ ಬಗ್ಗೆ ಅವರು ಒಟ್ಟಾಗಿ ಒಂದಾಗಿ ಇಲ್ಲದೇ ಇರುವಂತೆ ಮಾಡೋದಕ್ಕೆ ಅವರು ವಿದೇಶಿ ಒಂದು ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಲ್ಲ ಅನ್ನೋ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗೆ ಜನ ಮಾತಾಡ್ಕೊಳ್ತಾ ಇರುವಂಥ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಸರ್, ಈಗ ಮಳೆ ಸರ್ ಈಗ ಬರ್ತಾ ಇರುವಂಥದ್ದು ಶಿರೂರು ಕೂಡ ಭಾಗದಲ್ಲಿ ಮಣ್ಣು ಎತ್ತಬೇಕಿತ್ತು, NH ಅವರ ಒಂದು ಕೆಲಸ ಅಂತ ಇದಾಗ್ತಾರೆ. ಈಗ ರಾಜ್ಯ ಸರ್ಕಾರದವರು ಕೇಂದ್ರದ ಮೇಲೆ ಹಾಕೋದು, ಕೇಂದ್ರ ಸರ್ಕಾರದವರು ರಾಜ್ಯದ ಮೇಲೆ ಹಾಕೋದು, ಈ ರೀತಿ ಆಗ್ತಾ ಇದೆ. ಇದರಲ್ಲಿ ಮಣ್ಣು ತೆಗೆಯೋ ಕೆಲಸ ಆಗ್ತಾ ಇಲ್ಲ. ಈಗ ಜನರಿಗೆ ಯಾವುದೇ ರೀತಿ ಕಷ್ಟ ಬಂದರೂ ಸಹ ರಾಜ್ಯ ಸರ್ಕಾರ ತನ್ನೆಲ್ಲ ಪ್ರಯತ್ನವನ್ನು ಮಾಡಬೇಕಾದ್ದು ತನ್ನ ಪ್ರಥಮ ಆದ್ಯತೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಯಾವುದಾದ್ರೂ ರೀತಿಯ ನೆರವನ್ನು ಕೇಳಿದರೆ ನಾವು ಕೊಡೋದಕ್ಕೆ ಸಿದ್ಧ ಇದ್ದೇವೆ. ರಾಜ್ಯ ಸರ್ಕಾರ ಆಡಳಿತ ನಡೆಸುವಂಥ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ ಅಂತ ನಾನು ಆಗ್ರಹಿಸ್ತೇನೆ. ಸರ್, ಈಗ